5 ಭಾಷೆಗಳಲ್ಲಿ ಅಭಿನಯ ಮಾಡೋದು ಮಾತ್ರ ಅಲ್ಲ, ತನ್ನ ವ್ಯಕ್ತಿತ್ವವನ್ನ, ತನ್ನ ಗೌರವವನ್ನ ಒಂಚೂರು ಅದಕ್ಕೆ ಚ್ಯುತಿ ಬರದಂಗೆ ಕಾಪಾಡ್ಕೊಳ್ಳೋದಿದೆಯಲ್ಲ 6 ದಶಕಗಳ ಕಾಲ. ಇಟ್ಸ್ ನಾಟ್ ಎ ಜೋಕ್. ಆ ಥರದ ಒಬ್ಬ ವ್ಯಕ್ತಿತ್ವ ಆಗಿದ್ರು ಅವರು. ಎಲ್ಲರನ್ನ ಬಹಳ ಪ್ರೀತಿಯಿಂದ ಮಾತಾಡ್ಸೋರು. ಅವರು ತಾವು ಅಷ್ಟು ದೊಡ್ಡ ಸ್ಟಾರು ಅಂತ ನಿಮ್ಗೆ ಅವ್ರನ್ನ ಮಾತಾಡಿಸಿದ್ರೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಸರಳ ಸೌಮ್ಯ ಸ್ವಭಾವದ ವ್ಯಕ್ತಿ. ವೆರಿ ವೆರಿ ಗ್ರೇಸ್ಫುಲ್ ಪರ್ಸನ್, ವೆರಿ ವೆರಿ ಫೆಮಿನೈನ್. ನಮ್ಗೆಲ್ಲ ಮಾದರಿ. ಅವರು ಸೀರೆ ಉಡ್ತಾ ಇದ್ದಂತ ರೀತಿ, ಅವ್ರು ಉಡ್ತಾ ಇದ್ದ ಸೀರೆಗಳು, ಅವ್ರು ಹಾಕೋತಾ ಇದ್ದ ಒಡವೆಗಳು, ಅದನ್ನೇ ನೋಡ್ತಾ ಕೂತ್ಕೋತಾ ಇದ್ವಿ ನಾವು. ಅಷ್ಟು ಅದ್ ಅಷ್ಟೆಲ್ಲ ಇದ್ರು ಯಾವುದೇ ರೀತಿ ಅಹಂ ಇರ್ತಾ ಇರ್ಲಿಲ್ಲ. ದಟ್ ಈಸ್ ಅ ವೆರಿ ರೇರ್ ಕಾಂಬಿನೇಷನ್. ಅವ್ರ ತರ ಯಾರು ಅವ್ರಿಗೆ ಮುಂಚೆ ಇಲ್ಲ, ಅವ್ರ ಆದ್ಮೇಲೂ ಇರಲ್ಲ ಅಂತ ಅನ್ಕೊಂತೀನಿ. ಆಸ್ ಅ ಪರ್ಸನ್ ಬಹಳ ಅವರಿಂದ ತುಂಬಾ ಸ್ಫೂರ್ತಿ ಪಡ್ಕೊಂಡಿದ್ದೆ ಆಸ್ ಆನ್ ಆಕ್ಟ್ರೆಸ್. ನನಗನ್ಸೋದು ಅವ್ರ ಸೌಂದರ್ಯನೇ ನಮ್ಮೆಲ್ರಿಗೂ ನಮ್ಮನ್ನ ಆಕರ್ಷಿಸಿದ್ದು ಅದೇ, ನಮಗೆ ಸ್ಫೂರ್ತಿಯೂ ಅದೇ. ಅವ್ರ ಸೌಂದರ್ಯನ ಯಾವ ರೀತಿ ಕಾಪಾಡ್ಕೋಬೇಕು, ಮತ್ತೆ ಯಾವ ರೀತಿ ಒಬ್ರು ತನ್ನನ್ನು ತಾನು ಪ್ರೆಸೆಂಟ್ ಮಾಡ್ಕೋಬೇಕು. ಕ್ಯಾಮರಾ ಇದ್ದಾಕ್ಷಣ ಅದು ಬರೀ ದೊಡ್ಡ ಹಿರಿತೆರೆ ಅಂತಲ್ಲ, ಅದು ಯಾವುದೋ ಒಂದು ಇಂಟರ್ವ್ಯೂ ಆದ್ರೂ ಅಷ್ಟೇ ಚೆನ್ನಾಗಿ ರೆಡಿಯಾಗಿ ಹಾಗೆ ಕಾಣಿಸ್ಕೊಳ್ಳೋರು ಅವ್ರು ಕೊನೆವರೆಗೂ. ಅದರಲ್ಲಿ ಯಾವುದೇ ನೋ ಕಾಂಪ್ರಮೈಸ್ ಆನ್ ದ್ಯಾಟ್. ಸೊ ದ್ಯಾಟ್ ಈಸ್ ವೆರಿ ರೇರ್. ಈಗ ನಮಗೆಲ್ಲ ಫಾಲೋ ಮಾಡೋಕೆ ಅದು ಆ ಥರದ ನೆನಪುಗಳಷ್ಟೇ ಉಳಿದಿರೋದು.